ಬಸವರಾಜನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆ ಭಗವಂತ ಆರೋಗ್ಯ, ಆಯುಷು, ಐಶ್ವರ್ಯ ಸದಾ ಕೊಡಲಿ. ಅದೇ ರೀತಿ ನಮ್ಮ ಕೇರ್ಪುರಂ ಮತ್ತೆ ಅಭಿವೃದ್ಧಿಯತ್ತ ಸಾಗಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅದೇ ರೀತಿ ಬಡವ್ರ ಬಗ್ಗೆ ಕಾಳಜಿ ಇರೋ ವ್ಯಕ್ತಿ, ಏಕೈಕ ವ್ಯಕ್ತಿ ಅಂದರೆ ನಮ್ಮ ಶಾಸಕರಾದಂಥ ಬಿ.ಎ. ಬಸವರಾಜನವರು. ನೀವು ನೋಡ್ತಾ ಇರ್ಬೋದು, ಹಲವು ಏರಿಯಾಗಳಲ್ಲಿ ಈಗ ಎಲ್ಲ ಕಡೆನೂ ನಾವು ಆ ಟೈಮಲ್ಲಿ ಅವರು ಸಚಿವರಾಗಿದ್ದಾಗ ಎಲ್ಲ ಕಡೆನೂ ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ. ಈಗಲೂ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚೆಚ್ಚಿಗೆ ನಮ್ಗೆ ಅನುದಾನ ನೀಡಬೇಕು ಈ ಸರ್ಕಾರದಿಂದ. ಬಂದು ಈ ಕೇರ್ಪುರಂ ಜನತೆ ಸುಖ ಸಂತೋಷದಿಂದ ಬಾಳಲಿ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ನಮ್ಮ ವಾರ್ಡಿನ ಜನತೆ ಪರವಾಗಿ ನಮ್ಮ ಬಿ.ಎ. ಬಸವರಾಜನವರಿಗೆ ಆರೋಗ್ಯ ಆಯುಷು ನೀಡಲಿ ಅಂತ ಹೇಳ್ಬಿಟ್ಟು ನನ್ನ ಎನ್.ಆರ್.ಎನ್.ಪುರ ವಾರ್ಡಿನ ಸಮಸ್ತ ನಾಗರಿಕ ಬಂಧುಗಳ ಪರವಾಗಿ ನಾನು ಅವ್ರಿಗೆ ಆಶೀರ್ವಾದ ಮಾಡ್ತೀನಿ. ಮತ್ತೊಮ್ಮೆ ಅವರು MLA ಆಗಿ ಸಚಿವರಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಮತ್ತು ಈ ಸರ್ಕಾರದ ನಮ್ಮ ಕರ್ನಾಟಕದತ್ತ ದೃಷ್ಟಿ ಕೊಟ್ಟು ನಮ್ಮ ಕರ್ನಾಟಕದ ಜನತೆಗೆ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ.